ನೀವೆಲ್ಲರೂ ಕೂಡ ನೀಟ್ ಎಕ್ಸಾಮ್ ನ ಮುಗಿಸಿದ್ರಿ. ನೀಟ್ ಎಕ್ಸಾಮ್ ಎಲ್ಲ ಕೂಡ ಮುಗಿದ್ಮೇಲೆ ಒಂದು ಕಡೆ ಟೆನ್ಷನ್ ಬಂದ್ಬಿಟ್ಟು ನೀವು ತೆಗ್ದಿರೋಂಥ ಮಾರ್ಕ್ಸ್ಗೆ ಸೀಟ್ ಸಿಗುತ್ತಾ ಸಿಗಲ್ವಾ ಅನ್ನೋದು, ಇನ್ನೊಂದು ಕಡೆ ನೀಟ್ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು. ಯಾಕೆಂದ್ರೆ ಇವಾಗಲೇ ಪ್ರೊವಿಷನಲ್ ಕೀ ಆನ್ಸರ್ ನ ರಿಲೀಸ್ ಮಾಡಿದ್ರೆ ಅದರಿಂದ ಏನಾದರೂ ನೀಟ್ ರಿಸಲ್ಟ್ ಬೇಗ ಬರುತ್ತಾ, ಡಿಲೇ ಆಗುತ್ತಾ, ಇದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಫೈನಲ್ ಕೀ ಆನ್ಸರ್ ಯಾವಾಗ ಬರುತ್ತೆ, ಮತ್ತೆ ನಿಮ್ಮ OMR ಶೀಟ್ ಸ್ಕ್ಯಾನರ್ ಕಾಪಿ ಯಾವಾಗ ಅಪ್ಲೋಡ್ ಆಗುತ್ತೆ, ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಈ ವರ್ಷ ನೀವೇನಾದ್ರೂ ನೀಟ್ ಎಕ್ಸಾಮ್ ನ ಬರ್ದಿದ್ದೀರಾ, ಹಾಗೆ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ನೋಡಿ, ನೀಟ್ ರಿಸಲ್ಟ್ ಈ ವರ್ಷ ಯಾವಾಗ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು ಅಂದ್ರೆ ಲಾಸ್ಟ್ ಇಯರ್ ಏನಾಗಿತ್ತು ಅನ್ನೋದನ್ನ ನೀವು ತಿಳ್ಕೊಬೇಕಾಗಿದೆ. ಇಲ್ಲಿ ನೋಡಿ, ಲಾಸ್ಟ್ ಇಯರ್ ಏನಾಗಿತ್ತು ಅಂದ್ರೆ ಇಲ್ಲಿ ಪ್ರೊವಿಷನಲ್ ಕೀ ಆನ್ಸರ್ ನ ಇಷ್ಟು ಬೇಗ ರಿಲೀಸ್ ಮಾಡಿರ್ಲಿಲ್ಲ. ಓಕೆನಾ, ಇಲ್ಲಿ ಲಾಸ್ಟ್ ಇಯರ್ ಪ್ರೊವಿಷನಲ್ ಕೀ ಆನ್ಸರ್ ಮತ್ತೆ OMR ಸ್ಕ್ಯಾನರ್ ಕಾಪಿನ ಎರಡೂ ಕೂಡ ಅಟ್ ಎ ಟೈಮ್ ಅಲ್ಲಿ ರಿಲೀಸ್ ಮಾಡಿದ್ರು. ಅದು ಜೂನ್ 3ನೇ ತಾರೀಕಿಗೆ ಬಂದಿತ್ತು. ಮತ್ತೆ ಇಲ್ಲಿ ಪ್ರೊವಿಷನಲ್ ಕೀ ಆನ್ಸರ್ಗೆ ಅಬ್ಜೆಕ್ಷನ್ ನ ರೈಸ್ ಮಾಡಕ್ಕೆ 3 ದಿನ ಟೈಮ್ ಕೊಟ್ಟಿದ್ರು, ಜೂನ್ 5ನೇ ತಾರೀಕುವರೆಗೂ ಕೂಡ. ಅದಾದ್ಮೇಲೆ ಜೂನ್ 14ನೇ ತಾರೀಕಿಗೆ ಒಂದು ಫೈನಲ್ ಕೀ ಆನ್ಸರ್ ಬಂತು, ಹಾಗೆ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ನ ಮಾಡಿದ್ರು. ಈ ವರ್ಷ ಏನಾಗಿದೆ ಅಂದ್ರೆ ಕೇವಲ 3 ದಿನದಲ್ಲಿ ನಿಮ್ಗೆ ಒಂದು ಪ್ರೊವಿಷನಲ್ ಕೀ ಆನ್ಸರ್ ನ ರಿಲೀಸ್ ಮಾಡ್ಬಿಟ್ಟಿದ್ದಾರೆ. ಅದರಿಂದ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ, ನೀಟ್ ರಿಸಲ್ಟ್ ಈ ವರ್ಷ ಏನಾದ್ರು ಬೇಗ ಬರುತ್ತಾ, ಮತ್ತೆ OMR ಸ್ಕ್ಯಾನರ್ ಕಾಪಿ ಯಾವಾಗ ಒಂದು ಅಪ್ಲೋಡ್ ಮಾಡ್ತಾರೆ ಅನ್ನೋದು. ಇಲ್ಲಿ ನೋಡಿ, OMR ಸ್ಕ್ಯಾನರ್ ಕಾಪಿನ ಅಷ್ಟು ಬೇಗ ಅಪ್ಲೋಡ್ ಮಾಡಕ್ ಆಗಲ್ಲ. ಯಾಕಂದ್ರೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಒಂದು ನೀಟ್ ಎಕ್ಸಾಮ್ ನ ಬರ್ದಿದ್ರೆ ಅದರಿಂದ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಇಲ್ಲಿ ಸ್ಕ್ಯಾನರ್ ಕಾಪಿ ಯಾವಾಗ ರಿಲೀಸ್ ಆಗ್ಬೋದು ಅಂದ್ರೆ ಜೂನ್ 3ನೇ ತಾರೀಕಿಗೆ ರಿಲೀಸ್ ಆಗ್ಬೋದು ಈ ವರ್ಷ. ಇದು ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರುತ್ತೆ, ಹಿಂದೆ ಮುಂದೆ ಒಂದ್ ಸ್ವಲ್ಪ ಚೇಂಜಸ್ ಆಗ್ಬೋದು. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಫೈನಲ್ ಕೀ ಆನ್ಸರ್ ಬರಬೇಕು, ಹಾಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೇಕಲ್ವಾ. ಅದು ಯಾವಾಗ ನಡೀಬಹುದು ಅಂದ್ರೆ ಜೂನ್ 10ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ನೀವು ನಿಮ್ಮ ನೀಟ್ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಈ ವರ್ಷ. ಮತ್ತೆ ನಿಮ್ಗೆ ಏನಾದ್ರು ಒಂದು ಪೇಯ್ಡ್ ನೀಟ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಸರ್ವಿಸ್ ಬೇಕಾಗಿದೆ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ಫಸ್ಟ್ ವಾಟ್ಸ್ಆಪ್ ಮಾಡಿ, ನಂತರ ನೀವು ಕಾಲ್ ಮಾಡಬಹುದಾಗಿರುತ್ತೆ. ನಿಮ್ಗೆ ಏನಾದ್ರು ಮೆಂಬರ್ಶಿಪ್ ತೊಗೊಳಕ್ಕೆ ಇಂಟ್ರೆಸ್ಟೆಡ್ ಇತ್ತು ಅಂದ್ರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ಬಿಟ್ಟು ತಿಳಿಸಿ ನೀಟ್ ರಿಸಲ್ಟ್ ಯಾವಾಗ ಬರ್ಬೋದು ಅನ್ನೋದನ್ನ. ಓಕೆನಾ, ನೆಕ್ಸ್ಟ್ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.